ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಭಾನುವಾರ ಇತ್ತು, ನೇನು ಆರಾಮಾಗಿರೋಣ ಅಂತ ಅನ್ಕೊಂಡೆ. ಬಟ್ ಆದ್ರೆ ಇನ್ನೊಂದ್ ಕಡೆ ನಾಳೆ ತಿರುಪ್ತಿಗೆ ಹೋಗ್ಬೇಕು. ಅದಕ್ಕೆ ಇವತ್ತು ಏನ್ ಮಾಡೋದು, ದುಡಿಯಕ್ ಹೋಗೋದಾ ಮನೇಲಿರೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಂಗೇನೆ ನಮ್ಮ ಅಣ್ಣವರು ತೋಟದ ಕಡೆ ಒಂದ್ ವಿಸಿಟ್ ಹಾಕ ಬರೋಣ ಅಂತ ಹೇಳಿ ಸ್ವಲ್ಪ ಕೆಲ್ಸ ಐತೆ ಅಂತ ಹೇಳಿದ್ರು. ಹಾಗೆ ಹೋಗಿ ತೋಟದ ಕಡೆ ಏನೋ ಸಾಲುಗಳಕ್ಕ ಏನೋ ಮಣ್ಣೆ ತಾಕೋದು, ಗಿಡ ಬುಡಕ್ಕ ಮಣ್ಣೆ ತಾಕೋದು ಅಂತ ಹೇಳ್ತಾ ಇದ್ರು. ಸರಿ ಹಂಗೆ ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜ್, ಇದೊಂದು ರೈತರ ಕೆಲ್ಸ, ನಾವು ಸ್ವಲ್ಪ ಕಷ್ಟ ಪಡೋಣ ಅಂತೇಳಿ ಹೋದೆ. ಇವತ್ತು ಹೋಗಿ ಮಾಡ್ದೆ. ರೈತರ ಕೆಲ್ಸ ಎಷ್ಟು ಕಷ್ಟ ಇರುತ್ತೆ ಅಂತ ರೈತರು ಮಾಡೋ ಕೆಲ್ಸನ ಒಂದ್ಸಲ ಮಾಡಿದ್ರೇನೆ ಗೊತ್ತಾಗೋದು. ಮೈ ಬಗ್ಸಿ ಚನ್ಕೆ ಹಿಡಿದು ಮಾಡ್ತಿರಲ್ಲ ಅವಾಗ ಗೊತ್ತಾತೈತೆ. ಅಲ್ಲಿವರೆಗೂನು ಏನ್ ಮಾಡ್ತಾರೆ ಬಿಡು ಅಂತ ಹೇಳೋರೆ ಜಾಸ್ತಿ ಜನ ಇರ್ತಾರೆ. ನಾನು ಅಷ್ಟೇ, ಅವ್ರು ಕರೆದ್ರು, ಏನಿನ್ ಅಲ್ಲಿ ಕುತ್ಕೊಂಡ್ ಆಟ ನಾನು ಓಡಿಸ್ತೀನಿ, ಬಂದ್ ಬಾ ಫಸ್ಟ್ ಮಾಡು, ಹಿಂಗಿರ್ತದೆ ನೋಡು ಅಂದ್ರು. ಅದಕ್ಕೆ ನಾನು ಇವತ್ತು ಫಾರ್ ದ ಚೇಂಜ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ತೋಟದ ಕೆಲ್ಸಕ್ಕೆ ಹೋದೆ. ಅಲ್ಲಿ ಚೆನ್ನಾಗಿತ್ತು. ಏನು ಅಂತ ಹೇಳಿದ್ರೆ ಮೈ ಕೈನು ಬರುತ್ತೆ, ಬಟ್ ಆದ್ರೆ ಈ ಮೈ ಕೈನು ಬಗ್ಸಿ ಮಾಡ್ತಿರಲ್ಲ ಅದರಿಂದ ಆರೋಗ್ಯನೂ ಚೆನ್ನಾಗಿರ್ತದೆ. ಕೆಲ್ಸ ಮಾಡೋದ್ರಿಂದ ಮೈ ಬಗ್ಸ್ ಕೆಲ್ಸ ಮಾಡಿರಲ್ಲ, ಬೇವು ಸುರಿತದಲ್ವಾ, ಏನು ಅಂತದೇನು ರೋಗ ಗೀಗ ಏನು ಬರಲ್ಲ. ಹಾಗೇನೆ ಹೊಟ್ಟೆ ಹಸಿತಾ ಇತ್ತು, ಮಧ್ಯಾಹ್ನ ಆಯ್ತು. ಹಂಗೇನೆ ಅಲ್ಲೇ ಹೋಗಿ ರೋಲ್ ತಗೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ರೋಲ್, ಚಿಕನ್ ರೋಲ್ ತಗೋಣ ಅಂತ ಹೇಳ್ಬಿಟ್ಟು ಚಿಕನ್ ರೋಲ್ ತಗೊಂಡು ಅಲ್ಲೂ ಇವತ್ತು ಭಾನುವಾರ ಆ ಕಡೆ ಎಲ್ಲೂ ತೆಗ್ದಿರ್ಲಿಲ್ಲ. ಬಿದ್ರಳ್ಳಿ ಹತ್ರ ಹೋಗಿ ತಗೊಂಡು ಒಬ್ಬ ಓಪನ್ ಮಾಡಿದ್ದ ಪುಣ್ಣಿಕ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ, ಬೇರೆ ಕಡೆ ಹೋದ್ರೆ ಸೊ ಅದಕ್ಕೆ ಕಮ್ಮಿ ರೇಟ್ ಅಲ್ಲಿ ಕೊಡೋದ್ರು. ರೋಡ್ ಸೈಡ್ ಅಲ್ಲಿ ರೋಲ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ರೋಲ್ ಹಾಕ್ಸಿ ಚೆನ್ನಾಗ್ ಹಾಕಪ್ಪ ಅಂತೇಳಿ ಚೆನ್ನಾಗ್ ಹಾಕ್ತಾ ಇದ್ದ. ಪಾಪ ಏನೇನೋ ಸೌತೆಕಾಯಿ ಮತ್ತೆ ಎಕ್ಸ್ಟ್ರಾ ಸೌತೆಕಾಯಿ ಎಲ್ಲ ಆಡ್ ಮಾಡ್ದ, ಮತ್ತೆ ಇನ್ನು ಏನೇನೋ ಹಾಕಿದ್ದ. ಚೆನ್ನಾಗಿತ್ತು ರೋಲು. ಹಾಗೇನೆ ಅದೆಲ್ಲ ಮುಗೀತು, ಮಣ್ಣು ಹಾಕೋದೆಲ್ಲ ಮುಗೀತು. ಹಾಕೋದು ಪೈಪ್ ಜೈಂಟ್ ಆಗೋದಿತ್ತು, ಈ ನೀರು ಸರಿಯಾಗಿ ಹರಿಯಲ್ಲ ಅಂತ ಹೇಳ್ಬಿಟ್ಟು ಪೈಪ್ ಜೈಂಟ್ ಹಾಕೋದಿತ್ತು. ಮತ್ತೆ ಹಂಗೆ ಅದೇ ಗ್ಯಾಪ್ ಅಲ್ಲಿ ನಾನು ಈ ಅವರೆಕಾಯಿ ಇತ್ತು ಆ ಕಡೆ ಎಲ್ಲ ಹೇಳ್ದೆ, ಒಂದೊಂದ್ಕ ಅವರೆಕಾಯಿ ಕಿತ್ಕೊಂತೀನಿ ಅಂತ ಹೇಳಿ. ಅವರೆಕಾಯಿ ಕಿತ್ಕೊಂಡು ಮನೆ ಕಡೆ ಹಂಗೆ ಬಂದ್ವಿ. ಇವತ್ತಿಂದು ಇಷ್ಟಿತ್ತು. ಅದೇ ನನ್ ಮಗಳು ಬೇಕ್ರಿಲಿ ಏನಾದ್ರು ತಗೊಂಬಪ್ಪ ಅಂತ ಹೇಳಿದ್ರು. ಹಂಗೆ ತಗೊಂಡು ಇವತ್ತಿಷ್ಟಿತ್ತು, ಮನೆಗ್ ಬಂದೆ. ಹಾಯ್, ಇವಾಗ ಬಂದು ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತಗೊಬಂದೆ. ಚಿಕನ್ ಫ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಚಿಕನ್ಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಟೊಮೊಟೊ, ಇದು ಈರುಳ್ಳಿ, ಶುಂಠಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ನು ರೆಡಿ ಇದೆ, ಮೊಟ್ಟೆ ರೆಡಿ ಇದೆ. ಇಲ್ಲಿ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಇನ್ನೊಂದು 10-15 ನಿಮಿಷ ಎಲ್ಲ ಆಗ್ಬಿಡುತ್ತೆ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಹೀಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಏನೇನು ಹಾಕಿದ್ಯಾ? ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಏನು ಹಾಕಿದ್ಯಾ ಹೇಳು. ಏನಾ, ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೇಥಿ ಇಷ್ಟು ಹಾಕೊಂಡು ಫ್ರೈ ಮಾಡಿದ್ದೀನಿ. ಈಗ ಚಿಕನ್ ಹಾಕಿದ್ದೀನಿ. ಈಗ ಚಿಕನ್ ಹಾಕೊಂಡು ಅದಕ್ಕೆ ಉಪ್ಪು ಹಾಕಿದ್ದಾರೆ. ಉಪ್ಪು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅರಿಶಿನ, ಅದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಚಿಕನ್ ಹಾಕಿದ ತಕ್ಷಣ ಉಪ್ಪು ಅರಿಶಿನ ಹಾಕ್ಬಿಟ್ರೆ ಚಿಕನ್ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಾಂದ್ರೆ ಸಪ್ಪೆ ತಿನ್ನೋದೇ ಬೇಡ ಅನಿಸ್ತೈತೆ ಚಿಕನ್, ಅಷ್ಟು ಚೆನ್ನಾಗಿರ್ತೈತೆ. ಉಪ್ಪಿರುತ್ತೆ, ಸ್ಮೆಲ್ಲು ಇರಲ್ಲ. ಅರಿಶಿನ ಹಾಕಿದ್ರೆ ಸ್ಮೆಲ್ ಇರಲ್ಲ. ನಾನು ಬೇಗ ಅಂದರೆ ಸಿಂಪಲಾಗೆ ಮಾಡ್ತೀನಿ, ಜಾಸ್ತಿ ರಿಸ್ಕ್ ತಗೊಳ್ಳಲ್ಲ. ಪಟಾಪಟ್ ಚಟಾಚಟ್ ರೆಡಿ ಇರಬೇಕು ಅಷ್ಟೇ. ಇಲ್ಲಿ ನನ್ನ ಮಗಳು ಮಲ್ಕೊಂಡೇನೋ ಮಾಡ್ತಾವಳೆ, ಕೈ ಜುಬ್ತಾವಳೆ. ಬಿಸಿ ಬಿಸಿ ಮುದ್ದೆ, ಚಿಕನ್ ಗೊಜ್ಜು ರೆಡಿ. ಈ ಚಳಿಯಲ್ಲಿ ಚಿಕನ್ನು ಮುದ್ದೆ ಇದ್ದರೆ ಆಹಾ ಸೂಪರಾಗಿರ್ತದೆ ಕಾಂಬಿನೇಷನ್ನು.